ತಗೊಳ್ಳಿಮ್ಮ. ಸರಿ, ಇನ್ನೂ ಲೇಟ್ ಆಗಿಲ್ಲ ಅಲ್ವಾ? ಲಂಚ್ ಟೈಮ್ ಅಲ್ವಾ ಮೇಡಮ್, ಏನು ಪರವಾಗಿಲ್ಲ. ಮೊದಲು ನೈನಿಗೆ ಸೀರೆ ಕೊಟ್ಮೇಲೆ ಆಮೇಲೆ ಎಲ್ರೂ ಊಟ ಮಾಡೋಣ. ನೈನಮ್ಮ ವಿಶಾಲ್ ಬಾಯ್ ತಿಂದಾದ್ಮೇಲೆ ನಾವು ತಿಂತೀವಿ ಮೇಡಮ್. ಹಾಸಿನಿ ಅಮ್ಮವರು ಕ್ಯಾರಿಯರ್ ತಂದಿದ್ದಾರೆ ಅಂದ್ರೆ ನೀವು ನಂಬ್ತಾನೆ ಇಲ್ವಲ್ಲಮ್ಮ? ಅಲ್ಲಿ ನೋಡಿ. ನೈನಿ ಬೇಗ ಬಾ. ಬೇಡ, ನಿಧಾನಕ್ಕೆ ಬಾ. ಈಗ ನೀನ್ ಮೊದ್ಲಿನ ತರ ಅಲ್ವಲ್ಲ. ಅಯ್ಯೋ ಹೋಗಿ ಅಕ್ಕ, ಯಜಮಾನ್ರ ತರನೇ ಮಾಡ್ತೀರಾ. ಕೇರಿಂಗ್ ಅಮ್ಮ, ನಮ್ ಮನೆ ಸೊಸೆ ಹೊಟ್ಟೆಯಲ್ಲಿ ಆಸ್ತಿ ಗುಟ್ಟಿದೆ. ಅದ್ಗೆ 9 ತಿಂಗಳು ಬೇಗ ಕಳೆದು ಹೆರಿಗೆ ಚೆನ್ನಾಗಾದ್ರೆ ಸಾಕು. ನಮಗ್ ಸಿಗೋ ಆಸ್ತಿಲಿ ಅನುಭವಿಸ್ಬೇಕು ಅನ್ನೋ ಅತ್ಯಾಸೆ ಇಲ್ಲ. ವಿಶಾಲ್ ಸರ್, ನಿನ್ನಂತ ಗಂಡ ಅವಳ ಜೊತೆ ಇರೋದಕ್ಕೆ ನನ್ ತಂಗಿ ಮುಖದಲ್ಲಿ ಕಳೆ ಕುಗ್ಗೇ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಹಾಸಿನಿ. ಮೀಟಿಂಗ್ ಮಾಡೋಡ್ತಾರ ನೀವ್ಯಾಕೆ ಅಲ್ಲಿಗೆ ಬಂದಿದ್ದೀರಾ? ಊಟ ಹಾಕ್ತಾರೆ ಅಂತ ನಾವು ಬಂದಿದೀವಿ ಮೇಡಮ್. ಕ್ಯಾಂಟೀನ್ ಅಲ್ಲಿ ಖರ್ಚು ಅಂತನಾ, ಇಲ್ಲಿ ಫ್ರೀ ಅಂತನಾ? ಹಲೋ ಹಸಿ ಕಳ್ಳೆ, ನಾಲ್ಗೆ ಹರಿ ಬಿಟ್ರೆ ಸೌಟ್ ತಗೊಂಡು ತಲೆ ಕುಟ್ಬಿಡ್ತೀನಿ. ನೈನಿಗೆ ಔತ್ನ ಕೊಟ್ಮೇಲೆ ಇನ್ 5 ಜನಕ್ಕಾದ್ರೂ ಊಟಕ್ಕೆ ಹಾಕ್ಬೇಕು, ಅದೇ ಶಾಸ್ತ್ರ. ತಿಳಿದೇ ಹೇಳಿದ್ಲು ಹಾಸಿನಿ. ವಿಶಾಲ್, ಮಲ್ಗೆ ಹೂವ ತಗೋ. ಹಾಸಿನಿ ನಯನಿಗೆ ಕುಂಕುಮ ಇಟ್ಮೇಲೆ ನೀನು ನಿನ್ ಹೆಂಡತಿಗೆ ಹೂ ಮುಡ್ಸು. ತಾಂಬೂಲನ ಕೊಡ್ತಾಳೆ. ಪಾಪ ಎಲ್ರಿಗೂ ತುಂಬಾ ಹಸುವಾಗಿರುತ್ತೆ. ಇವ್ರದ್ದು ಜೋಡಿಗೆ ನೋಡಿದ್ರೆ ನಮ್ದು ಹೊಟ್ಟೆಗೆ ತುಂಬಿಡತ್ತೆ ಮೇಡಮ್. ಕತ್ರೆ ಹೊಡಿಬೇಡ. ಕ್ಯಾರಿಯರ್ ಓಪನ್ ಮಾಡಿದ್ರೆ ನೀನೇ ಅರ್ಧ ತಿನ್ನೋ ಹಾಗಿದ್ಯಾ? ಆಗಿಂದ ನೋಡ್ತಾ ಇದ್ದೀನಿ, ಹಾಸಿನಿ ಅಕ್ಕ ತಂದಿರೋ ಮಿಠಾಯಿ ಮೇಲೆ ನಿನ್ ಕಣ್ ಬಿದ್ದಿದ್ಯಲ್ಲ. 10 ಜನದ ಮೇಲೆ ತಿನ್ನೋ ಅಷ್ಟು ತಂದಿದ್ದಾರೆ. ನಿನಗ್ ಮಿಗಲ್ಲ ಅಂತೇನು ಹೆದರ್ಬೇಡ. ಸಿತಾರಾ, ನೀನೇ ಜೋಕ್ ಮಾಡಿ ನೀನೇ ನಕ್ಕಿದ್ರೆ ನಿನ್ಗೆ ತಲೆ ಕೆಟ್ಟಿದೆ ಅಂತ ಅನ್ಕೋತಾರೆ. ಒಂದ್ ವೇಳೆ ನೀನು ಒಳ್ಳೆ ರೀತಿ ಜೋಕ್ ಮಾಡಿದಾಗ ನೀನ್ ಮುಂದೆ ಇರೋರೆಲ್ಲರೂ ನಕ್ಕಿದ್ರೆ ನೀನು ಚೆನ್ನಾಗಿದ್ಯಾ ಅಂತ ಅನ್ಕೋತಾರೆ. ಟೇಕ್ ಇಟ್ ಈಸಿ ಅಂಡ್ ಬಿ ಹ್ಯಾಪಿ. ಏ ವಿಶಾಲ್, ಏನ್ ಹಾಗ್ ನೋಡ್ತಿದ್ಯಾ? ನಾನು ಕುಂಕುಮ ಹಚ್ತೀನಿ, ದೃಷ್ಟಿ ಕಣ್ ಹಾಕ್ದೆ ಈ ಕಡೆ ನೋಡು. ಅಯ್ಯೋ ಅದಕ್ಕೆ ನೈನಿಗೆ ದೃಷ್ಟಿ ತಾಕಿದ್ರೆ ತಗ್ಲಲ್ಲ. ನಿವಾಳ್ಸೋ ಮೂರ್ತಿ ನಮ್ಮ ಅತ್ತೆಯವ್ರು ಇಲ್ಲೇ ಇರ್ಬೇಕಾದ್ರೆ ದೃಷ್ಟಿ ಹೇಗ್ ತಗ್ಲತ್ತೆ ವಿಶಾಲ್? ನೀನ್ ನನಗ್ ಕೌಂಟರ್ ಕೊಟ್ಟಿದ್ದಕ್ಕೆ ನನಗೇನ್ ಬೇಜಾರಿಲ್ಲ ಬಿಡು. ಪಾಯಸ ತಿಂದ ತಕ್ಷಣ ಪ್ರಾಣ ಬಿಟ್ಟು ದೃಷ್ಟಿ ಬೊಂಬೆ ತರ ಬೀಳೋದು ನಿನ್ ಓರ್ಗಿತ್ತಿ ನಯನಿ. ನೈನಿ, ನೀನು ತಿರುಗಬೇಡ. ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ನಿಮ್ಗೆ ಚಿಂದಂತ ಮಗುನೇ ಹುಟ್ಟುತ್ತೆ ವಿಶಾಲ್ ಸರ್. ಹುಟ್ಟಿರೋ ಆ ಗೊಂಬೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಸಾಯುತ್ತೆ ಅಂತ ಗೊತ್ತಿಲ್ಲ ಪಾಪ. ಯಾಕಕ್ಕ ಈ ಕಷ್ಟ ಎಲ್ಲ ತಗೊಳಕ್ ಹೋದ್ರಿ? ಸುಮ್ನಿರು. ಇದನ್ ಕಷ್ಟ ಅಂತಂದ್ರೆ ನಾನ್ ಸುಮ್ನಿರಲ್ಲ ನೋಡು. ನಮ್ ವಂಶಕ್ಕೆ ವಾರಸತ್ವ ಕೊಡ್ತಿರೋ ನಮ್ ನೈನಿಗೆ ಔತ್ನ ಕೊಟ್ಟೆ ಕೊಡ್ತೀನಿ ಅಂತ ಮನೇಲಿ ಎಲ್ರಿಗೂ ಚಾಲೆಂಜ್ ಹಾಕಿ ಹೇಳಿದೀನಿ. ಹೌದೋ ಇಲ್ವಾ ಹೇಳಿಯತ್ತೆ? ಹೌದು ನಯನಿ, ಅದು ಹಾಸಿನಿ ಆವೇಶ ಅಲ್ಲ, ಆಶಯ ಅಂತ ತಿಂಡಿ ತಿನಿಸು ಜೊತೆಗೆ ನಾನ್ ಕೂಡ ಶಾವ್ಗೆ ಪಾಯಸ ಮಾಡಿ ಅವಳ ಕೈಲಿ ಕಳಿಸ್ದೆ. ಶಾವ್ಗೆ ಪಾಯಸನ ನನಗಿಷ್ಟ ಅಂತ ಮಾಡಿದ್ರಲ್ಲ? ನಿನ್ಗೋಸ್ಕರನೇ ಮಾಡ್ದೆ ಕಂದ. ಹಾಗಂತ ನಯನಿಗ್ ಕೊಡದೆ ಅಷ್ಟನ್ನು ನೀನೇ ತಿಂದ್ಬಿಡ್ಬೇಡ. ಹಾಸಿನಿ, ತಾಂಬೂಲ ಕೊಡು. ತಗೋ ನೈನಿ.
ಕೊಡ್ತಿದ್ದೀನಮ್ಮ ಬಾಗ್ನ, ತಗೋತಿದ್ದೀನಮ್ಮ ಬಾಗ್ನ ಅನ್ನೋ ಲೆಕ್ಕಕ್ಕೆ ಬರಲ್ಲ ಇದು. ನಿನ್ ಕೈ ಚಾಚ್ದೆ ಅಂತಾನೋ, ನಿನ್ ಕೈಗೆ ನಾನ್ ಸೀರೆ ಕೊಡ್ತಿದ್ದೀನೇನೋ ಅಂತ ಅನ್ಕೋಬೇಡ ನೈನಿ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಸಾಕ್ಷಿಯಾಗಿ ನಾನ್ ನಿನ್ ಕೈಗೆ ಖಡ್ಗ ಕೊಡ್ತಿದ್ದೀನಿ ಅಂತ ಭಾವಿಸ್ಕೋ. ವಾಟ್? ಅದ್ಗೆ ಪಾಪ ಅವಳಿಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಸೀರೆ ಕೊಡ್ತಾ ಈ ಹಾಸಿನಿ ಯಾಕೆ ಹೀಗೆ ಹೇಳ್ತಿದ್ದಾಳೆ? ನೈನಿ ಒಬ್ಬ ವೀರವನಿತೆ. ಈ ಸೀರೆನ ಮುತ್ತೈದೆ ತರ ತಗೊಳ್ದೆ ಯುದ್ಧಕ್ಕೆ ಸಿದ್ಧವಾಗಿರೋ ಒಬ್ಬ ಸಿಪಾಯಿ ತರ ತಗೊಳಕ್ ಹೇಳ್ತಿದ್ದಾರೆ ಅತ್ತಿಗೆ. ಸಾಧಿಸೋದಕ್ಕೆ ಇದೇ ಮೊದಲನೇ ಹಂತ ಅಂತಿದ್ದಾರೆ. ಈಗ ಅರ್ಥ ಆಯ್ತಾ? ಪರವಾಗಿಲ್ಲ ಅಕ್ಕ, ಅವಳು ಅಷ್ಟೆಲ್ಲ ಯೋಚನೆ ಮಾಡಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್ ನೈನಿ. ತಗೋ. ಆಕ್ಚುಲಿ ಮನೆಗ್ ಬಂದೇ ಕೊಡ್ಬೇಕಿತ್ತು, ಆದ್ರೆ ಇದೂನು ನಮ್ ಕಂಪನಿನೇ ಅಲ್ವಾ? ನಮ್ದು ಅಂತ ಕನ್ಸ್ ಕಾಣ್ತಾ ಇದೀರಾ? ಮುಂದಿದೆ ಮಾರಿ ಹಬ್ಬ, ಸ್ವಲ್ಪ ಸುಮ್ನಿರಮ್ಮ ನೀನು. ಅವಳತ್ರ ಯಾಕೆ ಜಗಳ? ಸೀರೆ ಕೊಟ್ಟಿದ್ಯಾ, ಬಾಯಿನ ಸಿಹಿ ಮಾಡು ಹಾಸಿನಿ. ಹೀಗಂದ್ರೆ ಓಕೆ. ಹಾ, ಮಾಮ್ ಮಾಡಿರೋ ಶಾವ್ಗೆ ಪಾಯಸನ ಸರ್ವ್ ಮಾಡಿ ಅತ್ತಿಗೆ. ಅದನ್ನೇ ತೆಗಿತಿದ್ದೀನಿ ವಿಶಾಲ್. ಅವ್ರಷ್ಟು ಪ್ರೀತಿನೂ ಈ ಬಾಕ್ಸ್ ಒಳಗೆ ತುಂಬಿಸಿ ಇಟ್ಟಿದ್ದಾರೆ. ಎರಡು ಕಣ್ಣಿರೋ ಬ್ರಹ್ಮರಾಕ್ಷಸಿ ತಿಲೋತ್ತಮ ಅತ್ತೆ ಪಾಯಸದಲ್ಲಿ ಬೆರೆಸ್ಬಾರ್ದಿರೋದೇನು ಬೆರೆಸಿರಲ್ಲ ಅಲ್ವಾ? ಇಲ್ಲ ಅನ್ಸುತ್ತೆ. ಯಜಮಾನ್ರು ತಿನ್ನುವಂಥದ್ರಲ್ಲಿ ಏನಾದರೂ ಬೆರೆಸಿದ್ರೆ ವಿಶಾಲಾಕ್ಷಮ್ಮ ತಾಯಿ ನಂಗೆ ತೋರಿಸಿರೋಳಲ್ವಾ? ಸಮಾಧಾನ ಮಾಡಿ ಕಳಿಸಿದ್ರು ಮತ್ತೆ ನೀನ್ ಯಾಕೆ ಗಾಬರಿ ಮಾಡ್ಕೊಂಡು ಬಂದೆ ಶ್ಯಾಮಲಮ್ಮ? ಸ್ವಾಮಿ, ರಾತ್ರಿ ಎಲ್ಲ ತುಂಬಾ ಕೆಟ್ಟ ಕನ್ಸು. ಹಾವು ನನ್ ದೊಡ್ಡ ಮಗಳು ನೈನಿ ಹಿಂದೆನೆ ಇತ್ತು. ಮತ್ತೆ ಏನಾಗುತ್ತೋ ಏನೋ ಅಂತ ಭಯ ಪಟ್ಕೊಂಡ್ ಬಂದೆ ಸ್ವಾಮಿ. ನೀನ್ ಇಲ್ಲಿಗೆ ಬಂದಿದ್ಯಾ ತಾಯಿ? ಅಲ್ಲಿ ನಿನ್ನ ಮಗಳ ಹತ್ರಕ್ಕೆ ಸರ್ಪ ಹೋಗಿದೆ. ಅಯ್ಯೋ, ಏನ್ ಸ್ವಾಮಿ ನೀವು ಹೇಳ್ತಿರೋದು? ನನ್ ಮಗಳಿಗೆ ಪ್ರಾಣಾಪಾಯ ಏನು ಇಲ್ಲ ತಾನೆ? ಯಾಕಿರಲ್ಲ? ಅದೇನ್ ಗೋ ಮಾತೆನಾ ದಯೆ ತೋರ್ಸೋದಕ್ಕೆ? ವಿಷ ಕಕ್ಕೋ ಹಾವು ಕಚ್ಚಿಬಿಡುತ್ತೆ ಸ್ವಾಮಿ. ಕಚ್ಚುತ್ತೆ ಅಂದ್ರೆ ಅದರ ಧರ್ಮನ ಪಾಲಿಸ್ತಿದೆ ಅಂತನೂ ಅರ್ಥ. ಆದರೆ ನಾಗರಾಜ ಈ ಸರಿ ನಿನ್ನ ಮಗಳನ್ನ ಕಾಪಾಡಬೇಕು ಅಂತ ಬಂದಿದ್ದಾನಮ್ಮ. 3, 2, 1.
ವಿಷ ಕಕ್ಕೋ ಹಾವು ನೈನಿನ ಕಾಪಾಡುತ್ತಾ? ಅದು ಆಗೋಂತ ಕೆಲ್ಸನ ಸ್ವಾಮಿ? ಆಗಕ್ಕೆ ಹೊರಟಿರೋದು ಅದೇ ಶ್ಯಾಮಲಮ್ಮ. ಪ್ರಾಣಕಂಟಕ ತನ್ನ ಹತ್ರನೇ ಇದೆ ಅಂತ ಪಾಪ ನಿನ್ನ ಮಗಳಿಗೆ ಇನ್ನೂ ಗೊತ್ತಿಲ್ಲ. ಪಣಿರಾಜನಿಗೆ ಗೊತ್ತು. ಮೃತ್ಯು ವಾಸನೆಯನ್ನ ಕಂಡಿಡಿದು ಪ್ರಾಣ ಉಳಿಸ್ಬೇಕು ಅಂತ ನಾಗರಾಜ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಸ್ವಾಮಿ, ನೀವು ಹೀಗೆ ಹೇಳ್ತಾ ಇದ್ರೆ ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ಚಿಕ್ಕ ಮಗಳು ಸುಮನ ಮಾಡಿರೋ ತಪ್ಪಿಗೆ ದೊಡ್ಡ ಮಗಳು ಬಲಿ ಆಗ್ತಾಳೇನೋ ಅನ್ನೋ ಭಯಕ್ಕೆ ಏನು ತೋಚ್ತಾನೆ ಇಲ್ಲ ನನಗೆ. ಆ ಕೆಟ್ಟ ಕನಸಿನ ಅರ್ಥ ತಿಳ್ಕೊಂಡು ನಾನು ಪಟ್ನಕ್ಕೆ ಹೋಗೋಣ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಆಗ್ಬಾರ್ದೇನಾದ್ರೂ ಆಗುತ್ತೇನೋ ಅಂತ ನಿಮ್ ಮಾತು ಕೇಳಿದ್ರೆ ಅರ್ಥ ಆಗ್ತಿದೆ. ನೈನಿಗೇನು ಆಗದೆ ಇರೋ ಹಾಗೆ ಕಾಪಾಡಿ ಸ್ವಾಮಿ. ಕೈಯಲ್ಲೇನೂ ಇಲ್ಲ ಶ್ಯಾಮಲಮ್ಮ. ಅಲ್ಲಿರೋ ಕೈಗಳಲ್ಲೇ ಎಲ್ಲ ಇದೆ ಶ್ಯಾಮಲಮ್ಮ. ಆ ಹಾವಿನ ಕೈಯಲ್ಲೇ ಹಸುಗೂಸಿನ ಭವಿಷ್ಯ ಇದೆ. ಮನುಷ್ಯರೇ ಮಾತ್ ಕೇಳೋದಿಲ್ಲ. ಅಂತದ್ರಲ್ಲಿ ಏನು ಮಾಡ್ಬೇಡ ಅಂತ ಹಾವ್ಗೆ ಹೇಳಿದ್ರೆ ಅದು ಕೇಳುತ್ತಾ? ಅದನ್ನ ನೋಡಿದ್ರೇನೆ ಓಡ್ ಹೋಗೋ ಜನ ನೈನಿನ ಕಾಪಾಡು ಅಂತ ಹೇಗೆ ಹೇಳ್ತಾರೆ ಸ್ವಾಮಿ? ಭಯ ಪಡಬೇಡ ಶ್ಯಾಮಲಮ್ಮ. ವಿಶಾಲಾಕ್ಷಮ್ಮನವರು ದಾರಿನ ತೋರಿಸ್ಕೊಟ್ಟಿದ್ದಾರೆ. ನೀಲಕಂಠನ ಕತ್ತಿನಲ್ಲಿರೋ ಪಣಿರಾಜನಿಗೆ ಆಜ್ಞೆ ಮಾಡಿದ್ದಾಳೆ. ಆ ಆಜ್ಞೆನ ಪಾಲಿಸ್ತಾ ಆ ಹಾವು ತನ್ನ ಪ್ರಾಣನೇ ಪಣಕ್ಕಿಟ್ಟಾದ್ರೂ ಸರಿ ಅಮ್ಮನವರ ಭಕ್ತಿಯನ್ನ ಕಾಪಾಡುತ್ತೆ. ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ನಿನ್ನ ಮಗಳನ್ನ ಕಾಪಾಡಕ್ ಹೋಗ್ತಿದೆ. ನಿಮ್ ಮಾತ್ ಕೇಳ್ತಾ ಇದ್ರೆ ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಧೈರ್ಯ. ಒಟ್ನಲ್ಲಿ ನನ್ನನ್ನ ನೆಮ್ಮದಿಯಾಗಿರೋಕ್ ಬಿಡ್ತಾ ಇಲ್ಲ ಸ್ವಾಮಿ. ಕೊನೆಗೆ ಏನಾಗುತ್ತೋ ಏನೋ ಸ್ವಾಮಿ. ಅಲ್ಲಿರೋದು ಕೇವಲ ಅಪಾಯ ಮಾತ್ರ ಅಲ್ಲ, ಕಷ್ಟ ಅನ್ನೋ ಸಮುದ್ರನ ಈಜ್ಕೊಂಡು ದಡಾನ್ ಸೇರೋಕ್ ಹೊರಟಿರೋ ಅತಿ ಮುಖ್ಯವಾದ ಪಿಂಡ ಕೂಡ ಇದೆ. ನಿನ್ನ ಮಗಳನ್ನು ಮಾತ್ರ ಅಲ್ಲ, ನೈನಿ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುನ್ ಕೂಡ ಕಾಪಾಡೋ ಜವಾಬ್ದಾರಿ ಆ ಆದಿಶೇಷನಿಗಿದೆ. ಕರ್ಮ ಸಾಧನೆಯಲ್ಲಿ ವಿಷಾನ ಹೊಗಳ್ಬೇಕಾಗಿರೋ ಸರ್ಪ ರಕ್ತನ ಕಾರ್ತಾ ಇದೆ. ರಕ್ತ ತರ್ಪಣ ಆಗ್ಬೇಕಾಗಿದೆ. ಸ್ವಾಮಿ, ವಿಶಾಲಾಕ್ಷಮ್ಮ ತಾಯಿನ ನಂಬ್ಕೊಂಡು ನಿನ್ ದಾರಿಯಲ್ಲಿ ನೀನು ಹೋಗು. ಹೊರಡು ಶ್ಯಾಮಲಮ್ಮ. ಶುಭಂ ಭೂಯಾ. ನೋಡಿ ಸ್ವಾಮಿ, ನೋಡಿ, ನಮ್ಮ ಅತ್ತೆಯವರು ಖುದ್ದಾಗಿ ಅವ್ರ ಕೈಯಿಂದ ಮಾಡಿರೋ ಶಾವಿಗೆ ಪಾಯಸ ಇದು. ಯೋಚನೆ ಮಾಡಿದ್ರೆ ಆಶಾಭಂಗ. ಬಾಯ್ ಚಪ್ಪರ್ಸ್ಕೊಂಡು ತಿನ್ನೋದೇ ತಡ. ಅಷ್ಟೊಂದು ರುಚಿ ಆಯ್ತಾ ಮೇಡಮ್? ಕಲರ್ ಅಲ್ಲೇನೋ ಪಾಸ್ ಆಗಿದೆ. ತಿಂದ್ರೆ ಗೊತ್ತಾಗ್ಬೋದೇನೋ, ಆದ್ರೆ ಒಳ್ಳೆ ವಾಸನೆ ಅಂತೂ ಖಂಡಿತ ಬರ್ತಿಲ್ಲ ಹಾಸಿನಿ ಅಮ್ಮವ್ರೆ. ಇದ್ರಲ್ಲಿ ಬರಲ್ಲ. ಅಡ್ಗೆ ಅಂದ್ಮೇಲೆ ಬರ್ಲೇಬೇಕು. ಘಮ ಘಮ ಅನ್ನಕ್ಕೆ ಅದೇನ್ ಗುಲಾಬ್ ಜಾಮೂನ? ಆಫ್ಟರ್ ಆಲ್ ಪಾಯಸ. ಆಫ್ಟರ್ ಆಲ್ ಅಂತ ಅಷ್ಟು ಕೇರ್ಲೆಸ್ ಆಗಿ ಮಾತಾಡಕ್ ಹೋಗ್ಬೇಡ ನೀನು. ನಮ್ಮ ಮಾಮ್ ಮಾಡಿರೋದದು. ಪೆದ್ದ ವಿಶಾಲ್, ಅದು ಕಾರ್ಕೋಟಕ ವಿಷ ಕಣೋ. ನಾಗರ್ ಹಾವು ಬಿಟ್ಟು ಯಾರ ಕೈಯಲ್ಲೂ ಅದ್ರಲ್ಲಿ ವಿಷ ಇದೆ ಅಂತ ಕಂಡುಹಿಡಿಯಕ್ಕಾಗಲ್ಲ.
ನಾನ್ ಮಾಡಿರೋ ಅಡ್ಗೆ ಚೆನ್ನಾಗಿದ್ಯೋ ಅಥವಾ ನಮ್ಮ ಅತ್ತೆ ಮಾಡಿರೋ ಈ ಪಾಯಸ ಚೆನ್ನಾಗಿದ್ಯೋ ಅಂತ ನೀವೇ ಹೇಳ್ಬೇಕು. ಅಮ್ಮ ಮಾಡಿರೋ ಪಾಯಸ ಅಂತ ವಿಶಾಲ್ ಖುಷಿಯಿಂದ ತಿನ್ಮೇಲೆ ತನ್ನ ಹೆಂಡತಿ ನಯನಿಗೆ ತಿನ್ಸೋದಕ್ಕೆ ಹೇಳಿ. ಪ್ರೆಗ್ನೆಂಟ್ ಆದವ್ರಿಗೆ ಆಸೆ ಜಾಸ್ತಿ ಇರತ್ತಲ್ವಾ? ನನಗೇನು ಆಸೆ ಇಲ್ಲ. ಅದಕ್ಕೆ ಕುಡಿಲಿ. ಆದರೆ ಯಜಮಾನ್ರೆ, ಹಸಿವಾಗ್ತಿದೆ. ಆ ಪಾಯಸ ಮೊದಲು ನಾನು ತಿನ್ಲ? ನಾನು ಹೇಳಿಲ್ವಾ? ಅಫ್ಕೋರ್ಸ್, ಇದನ್ನು ಆಸೆನೆ. ನೀನೊಂಥರ ಅನ್ಕೊಂಡ್ರೆ ನಾನು ಇನ್ನೊಂಥರ ಅನ್ಕೊಂಡೆ ಸಖಿ. ಅದರಲ್ಲಿ ಏನಾದರೂ ಬೆರೆಸಿದ್ರು ಅದರಿಂದ ನನಗೇನಾದರೂ ಅಪಾಯ ಆಗಲೇ ಹೊರತು ನನ್ನ ಗಂಡಂಗೇನೂ ಆಗಬಾರ್ದು. ಒಳ್ಳೆ ಮನಸ್ಸಿರೋ ಯಜಮಾನ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮುಂಜಾಗ್ರತೆಯಿಂದ ನಾನೇ ಇದನ್ನು ಮೊದಲು ತಿಂತೀನಿ. ಸಾಬ್, ನೈನಮ್ಮನ ಕೇಳ್ತಿದಾರಲ್ಲ, ತಿನ್ಸಿ. ನಮ್ದುಗೆ ಇಲ್ಲದಾದ್ರೂ ಪರವಾಗಿಲ್ಲ. ಹೌದು ವಿಶಾಲ್ ಸರ್, ಶಾವ್ಗೆ ಪಾಯಸ ಅಷ್ಟು ಅವ್ರಿಗೆ ಕೊಡಿ. ನಾವು ಹಾಸಿನಮ್ಮ ಕಟ್ಕೊಂಬಂದಿರೋ ಬುತ್ತಿನ ತಿಂತೀವಿ. ಹೌದು ಸರ್. ನೋಡ್ದ್ಯಾ ನೈನಿ, ಮಾಮ್ ನನಗೋಸ್ಕರ ತಂದಿರೋ ಪಾಯಸ ನಿನಗೋಸ್ಕರನೇ ಅಂದಂಗಾಯ್ತು. ನಮ್ಮ ಅತ್ತೆ ಕೈಯಲ್ಲಿ ಅಧಿಕಾರ ಮಾತ್ರ ಅಲ್ಲ, ಅಮೃತ ಕೂಡ ಇದೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಕೂಡ. ತಿನ್ನೋದು ಹೇಗಿದ್ರು ನೀನ್ ಮಾತ್ರ ಹೇಳಬಲ್ಲೆ. ಹಾ ನೈನಿ, ಆನು ಕೇಳ್ಕೊಂಡು ಸಾವನ್ನ ಕರಿತಿರೋ ನಯನಿಗೆ ಜೈ. ಇರೋ ವಿಶಾಲ್, ಏನಾಯ್ತು ಅದಕ್ಕೆ? 1 ಸ್ಪೂನ್ ಪಾಯಸನ ನೆಲಕ್ಕೆ ಹಾಕ್ಬಿಡು ನೀನು, ಆಗ ಯಾರ ದೃಷ್ಟಿನೂ ತಗ್ಲಲ್ಲ. ಅದಕ್ಕೆ ಆಯ್ತು. ಗುಡ್, ಇವಾಗ ತಿನ್ನಿಸ್ಬೋದು. ನೈನಿ, 1 ಸ್ಪೂನು ಬಿಡ್ದಂಗೆ ತಿನ್ಬೇಕು ನೀನು, ಓಕೆ? ಅಯ್ಯೋ, ನಾಗರಾಜನ ಹತ್ತು ಪೆಟ್ ಮಾಡಕ್ ನೋಡ್ತಿದೆ. ಇಕ್ಬಾಲ್, ರಾಮಕೃಷ್ಣ, ಮೊದಲು ಅದನ್ನು ಓಡಿಸಿ.
ಕೆಳಗೆ ಬರ್ತಿದೆ ಮೇಡಮ್. ಹಾವು ಕೆಳಗಡೆಗೆ ಬರ್ತಾ ಇದೆ. ಹಾವು ಕೆಳಗಿಳಿತಿದೆ, ಹಾವು ಕೆಳಗಿಳಿತಿದೆ. ಹುಷಾರು, ಹಾವು ಕೆಳಗಿಳಿತಿದೆ. ಅಣ್ಣ ಹೆದರಬೇಡಿ, ಏನು ಮಾಡಲ್ಲ. ನೀವು ಹೆದರಬೇಡಿ, ಅದಕ್ಕೂ ಹೆದರಿಸ್ಬೇಡಿ. ನೈನಿ, ಮಾವು ಮಾಡಿರೋ ಪಾಯಸದಲ್ಲಿ ಹಾವು ಗೀಟಾಗಿ ಅದರ ರಕ್ತ ಇದರಲ್ಲಿ ಬಿದ್ದಿದೆ.